ಎಲ್ರಿಗೂ ಕೂಡ ಬೆಳಗಿನ ಶುಭೋದಯ. ಇವತ್ತು ಬಂದು ಸೋಮವಾರ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಪೂಜೆ ಮಾಡಬೇಕು, ನೆಲ ಎಲ್ಲ ತೊಳಿಬೇಕು, ಹಾಗೆ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆಗಳನ್ನೂ ಕೂಡ ಹಾಕೋದಿತ್ತು. ಬೆಳಗ್ಗೆ ಎದ್ದ ತಕ್ಷಣವೇ ಮನೆಯವ್ರಿಗೆಲ್ರಿಗೂ ಕೂಡ ತಿಂಡಿ ಮಾಡಿ ಬಾಕ್ಸಿಗೆ ಹಾಕಿ ಕೆಲ್ಸಕ್ಕೆ ಹೋದ್ಮೇಲೆ, ಸ್ಕೂಲಿಗೆ ಹೋದ್ಮೇಲೆ ಮನೆ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ನೆಲ ಎಲ್ಲ ಒರೆಸಿ ಆದಮೇಲೆ ಮ್ಯಾಟ್ಗಳನ್ನ ನಾನು 15 ಡೇಸ್ ಒನ್ಸ್ ಚೇಂಜ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಎಲ್ಲ ಮ್ಯಾಟನ್ನು ತೊಳೆಯೋದಕ್ಕೆ ಹಾಕಿ ಹೊಸ ಮ್ಯಾಟ್ಗಳನ್ನ ಹಾಕ್ತಾಯಿದ್ದೀನಿ. ಪ್ರತಿದಿನ ಅಥವಾ ವಾರಕ್ಕೊಂದ್ಸಲ ಮ್ಯಾಟನ್ನು ಚೇಂಜ್ ಮಾಡೋದಿಲ್ಲ, ಒಂದು 15 ದಿನಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ ಅಷ್ಟೇ. ಅದಾದ ನಂತರ ಸ್ವಲ್ಪ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂಗಳನ್ನ ಹಾಕಬೇಕು. ಮೊದಲೆಲ್ಲ ನಾನು ಬಾಗಿಲಿಗೆ ಅರಿಶಿನ ಹಚ್ಚುತ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಒಂದು ವರ್ಷ ಆಯಿತು ಅನಿಸುತ್ತೆ ಬಾಗಿಲಿಗೆ ಅರಿಶಿನ ಹಚ್ಚುತ್ತೀನಿ. ಸೊ ಬಾಗಿಲು ಮಹಾಲಕ್ಷ್ಮಿ ಮನೆ ತಲೆ ಬಾಗಿಲು ಅಂತ ಏನಿರುತ್ತೆ ಫ್ರಂಟ್ ಡೋರು, ಅದಕ್ಕೆ ಮಹಾಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಅದಕ್ಕೂ ಕೂಡ ನೀಟಾಗಿ ಅಲಂಕಾರ ಮಾಡಬೇಕು. ದೇವ್ರ ಮನೆಗೆ ಎಷ್ಟು ಪೂಜೆ ಮಾಡ್ತೀವಿ ಅಷ್ಟೇ ಪೂಜೆ ಕೂಡ ಬಾಗಿಲಿಗೆ ಮಾಡಬೇಕು. ಹಾಗಾಗಿ ಅದಕ್ಕೂ ಕೂಡ ನೀಟಾಗಿ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡ್ತೀನಿ. ತುಂಬ ಜಾಸ್ತಿ ಹೂವೆಲ್ಲ ಹಾಕೋದಕ್ಕಾಗೋದಿಲ್ಲ, ಯಾಕಂದರೆ ಮನೆಯಲ್ಲಿ ಜೇನು ಯಾವಾಗಲೂ ಅದನ್ನು ಗಲೀಜು ಮಾಡಿಬಿಡ್ತಾಳೆ, ಮನೆ ತುಂಬ ಹೂವೆಲ್ಲ ಹರಡ್ತಾಳೆ. ಹಾಗಾಗಿ ಒಂದೊಂದೇ ಹಾಕ್ತೀನಿ. ಮುಂಚೆ ಎಲ್ಲ ಸ್ವಲ್ಪ ಜಾಸ್ತಿ ಇಡ್ತಾಯಿದ್ದೆ. ಹಾಗೆ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ನಾಳೆ ತಿಂಡಿಗೆ ಅಥವಾ ಸಾಂಬಾರಿಗೆ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ ನಾಳೆ ತಿಂಡಿಗೆ ಸ್ವಲ್ಪ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು, ಹಾಗೆ ಸಾಂಬಾರಿಗೆ ಅಂತ ಹೇಳಿ ಬೇಳೆನ ಹಿಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ನೆನೆಸೋದಕ್ಕೆ ಅಂತ ಹೇಳಿ ಫ್ರಿಡ್ಜಿಂದ ಎತ್ತಿಡ್ತಾ ಇದ್ದೆ. ಸೊ ಅಷ್ಟರೊಳಗಡೆ ಇದು ಕೂಡ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತಲ್ವ ಅಂತ ಹೇಳಿ ಅದಾದಮೇಲೆ ಸ್ನಾನ ಎಲ್ಲ ಮುಗೀತು. ಹಾಗೆ ದೇವ್ರ ಪೂಜೆ ಕೂಡ ಆಗಿದೆ, ಬನ್ನಿ ತೋರಿಸ್ತೀನಿ. ಮನೆಯಲ್ಲಿ ಪೂಜೆ ಮಾಡಿದಾಗ ಮನೆಗೆ ಒಂಥರ ಪಾಸಿಟಿವಿಟಿ ಆಗಿರಬಹುದು, ಮನೆಗೊಂಥರ ಗಂಧದ ಪರಿಮಳ ಬರ್ತಾ ಇರುತ್ತೆ. ಸೊ ಅದು ನಂಗೆ ತುಂಬಾ ಇಷ್ಟ. ಕರ್ಪೂರ ಆಗಿರಬಹುದು, ಧೂಪ ಆಗಿರಬಹುದು, ಗಂಧದ ಕಡ್ಡಿ ಪರಿಮಳ ಮನೆಗೊಂದು ಒಳ್ಳೆಯ ಪಾಸಿಟಿವಿಟಿ ಕೊಡುತ್ತೆ.